ನಾನು ಅನು ಅಂತ. ನಾನು ಮದ್ದೂರೊಳೆ, ಬಟ್ ಇರೋದು ಬ್ಯಾಂಗ್ಳೂರ್ನಲ್ಲಿ. ಏನೋ ಇಲ್ಲಿ ತೋಟ ಮಾಡ್ಬೇಕು ಅಂತ ಅನ್ನಿಸ್ತು, ಸೊ ಇದನ್ನ ಮಾಡಿದೀವಿ. ಜಸ್ಟ್ ರೀಸೆಂಟ್ ಆಗಿ ಮಾಡಿರೋದು, ಆಲ್ಮೋಸ್ಟ್ 1 year ಆಯ್ತು ಮಾಡಿದ್ದು. ನನ್ನ ಹೆಸರು ರವೀಂದ್ರ ಅಂತ, ನಮ್ಮ ವೈಫ್ ಅನೋರು. ನಾವು ಇರೋದು ಬೆಂಗಳೂರಿನಲ್ಲಿ. ನಾನು ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೆ, ರಿಟೈರ್ ಆಗಿದ್ದೀನಿ ಇವಾಗ. ಅವಾಗವಾಗ ಬಂದು ವಾರಕ್ಕೊಂದ್ಸತಿ ಬಂದು ತೋಟ ನೋಡ್ಕೊಂಡು ಹೋಗ್ತಾ ಇರ್ತೀವಿ. ಸರ್, ಒಂದು ಸುಂದರವಾದ ಮನೆ ಮಾಡಿದಿರಾ. ಈ ಕಾನ್ಸೆಪ್ಟ್ ಅಲ್ಲಿ ಇದನ್ನ ಮಾಡ್ಬೇಕು ಅಂತ ಯಾಕಂತ? ಅದು ನಮ್ಮ ಮನೆಯವ್ರದ್ದು ಟೇಸ್ಟ್. ಅದು ಯಾವಾಗ್ಲೂ ಕಂಬದ ಮನೆ, ತೊಟ್ಟಿ ಮನೆ ಮಾಡ್ಬೇಕು ಅಂತ ತುಂಬಾನೇ ಅವ್ರಿಗೆ ಆಸೆ. ತೊಟ್ಟಿ ಮನೆ ಮೇಂಟೈನ್ ಮಾಡೋದ್ ಕಷ್ಟ ಅಂತ ನಾವು ಸದ್ಯಕ್ಕೆ ಕಂಬದ ಮನೆಗೆ ರಿಸ್ಟ್ರಿಕ್ಟ್ ಆಗಿದೆ. ಹೌದೌದು. ಏನ್ ಮೆಜರ್ಮೆಂಟ್ ಇದೆ ಸರ್ ಇದು 30/45 ಇದೆ. ಟೋಟಲ್ ಎಷ್ಟು ಇದೆ ಸರ್ ಜಮೀನು? 1.25 ಎಕರೆ. 1.25 ಎಕರೆ 50 ಗುಂಟೆ ಪರ್ಚೇಸ್ ಮಾಡಿ ಕಾಂಪೌಂಡ್ ಎಲ್ಲ ಹಾಕಿ ಆಮೇಲೆ ಮನೆ ಕಟ್ಟಿದ್ದು. ನಮ್ಗೆ ನಮ್ಮಿಬ್ರಿಗೂ ಯಾವ ತರ ಬೇಕಾಗಿತ್ತು ಅಂದ್ರೆ, ಮನೆ ಹಳ್ಳಿ ಒಳಗಡೆ ಇರ್ಬೇಕು, ಮನೆ ಹಿಂದ್ಗಡೆ ತೋಟ ಇರ್ಬೇಕು. ಆ ಒಂದು ದೃಷ್ಟಿಲಿ ನಾವು ಜಮೀನು ಹುಡುಕ್ತಾ ಇದ್ವಿ. ಒಂದು 6 ತಿಂಗಳು ಸತತವಾಗಿ ಪ್ರಯತ್ನ ಮಾಡಿ ಕೊನೆಗೆ ನಮ್ಗೆ ಇಲ್ಲಿ ಸಿಕ್ತು. ನಾನು ಇಂಜಿನಿಯರ್ ಆಗಿ ಸೀನಿಯರ್ ಜನರಲ್ ಮ್ಯಾನೇಜರ್ ಆಗಿ ಒಂದು MNC ಕಂಪ್ನಿನಲ್ಲಿ ರಿಟೈರ್ ಆದೆ. ಇವಾಗ್ಲೂ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಪಾರ್ಟ್ ಟೈಮ್. ನಾನು ಟೀಚರ್ ಆಗಿದ್ದೆ. ಹೈದರಾಬಾದ್ ಅಲ್ಲಿ ನಸರ್ ಅಂತ ಇತ್ತು, ಅಲ್ಲಿ ವರ್ಕ್ ಮಾಡಿದೆ. ಆಮೇಲೆ ಬ್ಯಾಂಗ್ಳೂರ್ ಬಂದ್ವಿ. ಬ್ಯಾಂಗ್ಳೂರಲ್ಲಿ NHUPS ಅಂತ ಅಂದ್ಬಿಟ್ಟು ಆ ಸ್ಕೂಲ್ ನಲ್ಲಿ ವರ್ಕ್ ಮಾಡಿದೆ. ಈಗ 2 years ಆಯ್ತು ಬಿಟ್ಟು. ಸೊ ನನ್ನ ಮಗಳು US ಅಲ್ಲಿ ಇದ್ದಾಳೆ, ಅಲ್ಲಿಗೆ ಹೋಗ್ಬೇಕಾಗಿತ್ತು 6 monthsಗೆ. ಸೊ ಅಲ್ಲಿ ಬಿಟ್ಟು ಈಗ ಮನೇಲಿ ಇದ್ದೀನಿ. ರಿಟೈರ್ಡ್ ಲೈಫ್ ಎಂಜಾಯ್ ಮಾಡ್ತಾ ಇದ್ದಾರೆ. ಸರ್, ಈಗ ಮನೆಯನ್ನ ಏನಾದ್ರು ವಾಸ್ತುನೇ ನೋಡಿ ವಾಸ್ತು ಪ್ರಕಾರ ಮಾಡ್ಬೇಕು ಅಂತ ಇಲ್ಲ, ನಮ್ಮ ಒಬ್ರು ಆರ್ಕಿಟೆಕ್ಟ್ ಸ್ನೇಹಿತರು ಇದ್ರು, ಪಾಪ ಅವರು ಇದು ಮಾಡ್ಕೊಟ್ರು. ಇದು ನಾವು ಒಂದ್ಸತಿ ನೋಡ್ತಿದ್ದಂಗೆ ತುಂಬಾನೇ ಇಷ್ಟ ಆಯ್ತು. ಅದ್ರಲ್ಲಿ ಏನು ಸ್ವಲ್ಪ ಮೈನರ್ ಚೇಂಜಸ್ ಮಾಡಿದ್ವು ಅಷ್ಟೇ. ಇಲ್ಲಾಂದ್ರೆ ಅವ್ರು ಯಾವ ತರ ಕೊಟ್ಟಿದ್ರು ಅದೇ ತರಾನೇ ನಾವು ಮಾಡಿದೀವಿ. ವಾಸ್ತು ಪ್ರಕಾರ ಆಲ್ಮೋಸ್ಟ್ ಇದೆ. ಇದು ಅವರು ವಾಸ್ತು ಪ್ರಕಾರನೇ ಮಾಡಿದ್ದಾರೆ ಆಲ್ಮೋಸ್ಟ್. ಸರ್, ಈಗ ಏನಂದ್ರೆ ಜನರಲ್ ಆಗಿ ಮನೆ ಇರುತ್ತೆ, ಒಳಗಡೆ ಹೋದ್ರೆ ಇಂಟೀರಿಯರ್ ಏನ್ ಬೇಕು ಒಳಗಡೆ ಮಾಡ್ತಿರ್ತಾರೆ. ನೀವೇನ್ ಮಾಡಿದ್ರ ಅಂದ್ರೆ, ಒಂದು ಇಲ್ಲಿ ಮುಂಚೆ ನಮ್ಮ ಹಿರಿಕರು ಮಾಡ್ತಿದ್ರು, ಆತರ ಏನ್ ಮಾಡಿದ್ರೆ ನಮ್ಮ ಕಡೆ ಪರ್ಸಲ್ ಏನ್ ಹೇಳ್ತೀವಿ ಆತರ ಒಂದು ಪರ್ಸಲ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರೆ ಮನೆ ಇದು ಯಾಕೆ ಮಾಡ್ಬೇಕು ಅಂತ ಅನಿಸ್ತು ನಮ್ಗೆ. ಈ ಹಳ್ಳಿಲಿ ಮನೆ ಕಟ್ತಾ ಇರೋದು ತೋಟದಲ್ಲಿ, ಆ ಹಳ್ಳಿ ವಾತಾವರಣ, ಹಳ್ಳಿ ಲುಕ್ಕೆ ಬರ್ಬೇಕು ಅಂತ ಒಂದು ಉದ್ದೇಶದಿಂದ ಈ ಕಂಬದ ಮನೆ ಮಾಡಿದ್ದು. ಇದು ನನಗಿನ್ನ ನಮ್ಮ ಮನೆಯವ್ರಿಗೆ, ನನ್ನ ಮಗಳಿಗೆ ತುಂಬಾನೇ ಇಂಟ್ರೆಸ್ಟ್ ಇದು. ಕಂಬನೇ ಬೇಕು, ಪಾಲಿಶ್ ಮಾಡ್ಬೇಕು, ಪೇಂಟ್ ಮಾಡಂಗಿಲ್ಲ ಅಂತ ಒಂದು ಇದರಿಂದಾನೇ ಅವ್ರು ಮಾಡಿರೋದು. ಇದು ಪೇಂಟಿಂಗ್ ನಾವು ನಮ್ಮ ಮನೆ ಹತ್ರ ಅಲ್ಲಿ ಬೆಂಗಳೂರಿನಲ್ಲಿ ಒಬ್ರು ಮಾಡಿದ್ರು, ಅಲ್ಲಿ ನೋಡಿದ್ರು, ನಮ್ಮ ಮನೆಯವ್ರು ನೋಡಿದ್ರು. ಇದೇ ತರ ಮಾಡಿಸ್ಬೇಕು ಅಂತ ಅವ್ರಿಗೇನೋ ಆಸೆ ಇತ್ತು, ಮಾಡಿಸಿದ್ದಾರೆ. ಮತ್ತೆ ಇದು ಪಟ್ಸಾಲೆನಲ್ಲಿ ನಾವು ಎಲ್ಲ ಕೂತ್ಕೊಂಡು ಆಟ ಆಡ್ಬೋದು. ಹಿಂದಿನ ಕಾಲದಲ್ಲಿ ನಾವು ಆಟ ಆಡ್ತಾ ಇದ್ವಿ, ಈ ಚೌಕಾಬಾರ ಅಂತೆ, ಮತ್ತೆ ಅಳ್ಗುಳಿ ಮನೆ. ಸೊ ಆ ಕಾನ್ಸೆಪ್ಟ್ ನನ್ನಲ್ಲಿತ್ತು. ಸೊ ಮೇನ್ ಪರ್ಪಸ್ ಇದ್ ಮಾಡಿರೋದೇ ಅಲ್ ಪ್ರಕಾರ. ಸೊ ಎಲ್ಲಾ ಫ್ರೆಂಡ್ಸ್ ಎಲ್ಲ ಬಂದಾಗ ಎಲ್ಲ ಕೂತ್ಕೊಂಡು ಅಲ್ಲಿ ಆಟ ಆಡ್ತೀವಿ. ಸೊ ಊಟ ಮಾಡ್ತೀವಿ. ಯೂಶಲಿ ನಮ್ಮ ಮನೆ ಒಳಗೆ ಇರೋದೇ ಇಲ್ಲ, ಊಟ ಮಾಡೋದೇ ಆಗ್ಲಿ, ಫುಲ್ ಟೈಮ್ ನಾವು ಹೊರಗಡೆನೆ ಇರೋದಿಲ್ಲಿ. ಸೊ ಓನ್ಲಿ ನೈಟ್ ಅಷ್ಟೇ ಹೊರಗಡೆ ಹೋಗಿ ಮನ್ಕೊಳ್ಳೋದು, ಇಲ್ಲ ಅಂದ್ರೆ ಯಾವಾಗ್ಲೂ ಹೊರಗಡೆ ಇರ್ತೀವಿ. ಪಟ್ಸಾಲೆ ಇದು ಟೈಲ್ಸ್ ಅಲ್ಲಿ ಮಾಡಿರೋದು. ತುಂಬಾ ಈ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯ್ತು. ನಾವು ಆಕ್ಚುಲಿ ಮನೆ ಒಳಗೆ ಅದು ಟೈಲ್ಸ್ ಹುಡ್ಕಕ್ ಹೋದಾಗ ಅವಾಗ ನೋಡಿದ್ದು, ಅಲ್ಲಿ ಮಾಡ್ಬೇಕು ಅಂತ ಮಾಡಿರ್ಲಿಲ್ಲ. ಸೊ ಅಲ್ಲಿ ನೋಡಿದ್ವಿ, ಅವರು ಅಂಗಡಿನಲ್ಲಿ ಹಾಕಿದ್ರು. ಸೊ ಅದ್ ನೋಡಿದಾಗ ನನಗೆ ಐಡಿಯಾ ಬಂತು, ನಾವ್ ಯಾಕಿದು ಒಳ ಮುಂದ್ಗಡೆ ಹಾಕ್ಬಾರ್ದು ಅಂತ ಅಂದ್ಬಿಟ್ಟು ಸೊ ಅದನ್ನ ತಗೊಂಡು ಇಲ್ಲಿ ಬಂದು ಹಾಕಿದೀವಿ. ಮರದಲ್ಲಿ ಫ್ರೇಮ್ ಮಾಡ್ಸಿದೀವಿ ಬಾರ್ಡರ್. ಸೊ ಇದೆಲ್ಲ ಟೈಲ್ಸ್. ಇದು ಒಂದೊಂದ್ ಪೀಸ್ ಇದೆ, ಪೀಸ್ ಅನ್ನ ಜೋಡಿಸಿ ಅದನ್ನ ಮಾಡಿರೋದು. ಮತ್ತೆ ದೃಷ್ಟಿ ಗಣಪತಿ ಯಾವಾಗ ಫಸ್ಟ್ ಇದ್ರೆ ಒಳ್ಳೇದಲ್ಲ ಮುಂದೆ, ಮನೆ ಮುಂದೆ ಅಂತ ಅಂದ್ಬಿಟ್ಟು ಅದನ್ನ ಮಾಡ್ಸಿ. ಇದು 30,000 ಆಯ್ತು. ಇದು ಫುಲ್ 30,000 ಆಯ್ತು. ಹೌದು. ಸರ್, ಇದು ಏನು ಕಂಬದ್ದು ಮಾಡಿದ್ರಲ್ಲ ಸರ್, ಇದು ಒರಿಜಿನಲ್ ಮರನಾ ಸರ್ ಇದು, ಅಥವಾ ಏನಾದ್ರು ಬೇರೆ ಮೆಟೀರಿಯಲ್? ಒರಿಜಿನಲ್ ಮರನೇ. ನಾವು ಆಕ್ಚುಲಿ ಈ ಮನೆ ಕಟ್ಟಕ್ಕೆ ನಾವು ಪ್ಲಾನ್ ಮಾಡಿದಾಗ ಕಂಬದ ಮನೆ ಕಟ್ಟಬೇಕು ಅಂತ ಒಂದು ಉದ್ದೇಶ ಇದ್ದಿದ್ದು. ಸೊ ಅವಾಗ ನಾವು ಕಂಬಗಳನ್ನ ಬೆಂಗಳೂರಲ್ಲೆಲ್ಲ ಹುಡುಕ್ತಾ ಇರ್ಬೇಕಾದ್ರೆ ನಮ್ಗೆ ಯಾವ್ದು ಇಷ್ಟ ಆಗ್ಲಿಲ್ಲ. ಆಮೇಲೆ ತುಂಬಾನೇ ಎಕ್ಸ್ಪೆನ್ಸಿವ್ ಇತ್ತು. ಅವಾಗ ನಮ್ಮ ಸ್ನೇಹಿತರು, ನನ್ನ ಕೊಲೀಗು, ನನ್ನ ಸ್ನೇಹಿತರನ್ನ ಕೇಳಿದಾಗ ಅವರು ಸೋಮಾರ್ಪೇಟೆ ಅವರು, ಸೊ ಅಲ್ಲಿ ಟ್ರೈ ಮಾಡೋಣ ಸರ್ ಅಂತ ಅಂದ್ರು. ಸರಿ ಅಂತ ನಾವು ಇದ್ ಮಾಡಿದಾಗ ಅವ್ರಿಗೆ ವಹಿಸ್ಬಿಟ್ಟೆ ನಾನು. ಅವರು ಪಾಪ ತುಂಬಾನೇ ಎಫರ್ಟ್ ಹಾಕಿ, ಇದು ಇದು ಬಿಲ್ವಾರ ಅಂತ ಇದು ಮರದ ಇದು ಜಾತಿ.
ಸೊ ಅವ್ರು ಮಾಡಿಸ್ಕೊಟ್ರು, ಬಟ್ ತುಂಬಾ ಟೈಮ್ ಹಿಡಿತು, ತುಂಬಾ ಚೆನ್ನಾಗಿ ಮಾಡಿಸ್ಕೊಟ್ರು. ಯಾಕೆಂದ್ರೆ ಇಲ್ಲಿ ಮಾಡ್ತಾರೋ ಇಲ್ವೋ ಅಂತ ನಮ್ಗೆ ಅಷ್ಟು ಕಾನ್ಫಿಡೆನ್ಸ್ ಇರ್ಲಿಲ್ಲ. ನಾನೇ ಮಾಡಿಸ್ಕೊಡ್ತೀನಿ ಅಂತ ಅಂದಾಗ ಅವ್ರಿಗೆ ನಾವು ವಹಿಸ್ಬಿಟ್ಟು ಅದನ್ನ. ಎಷ್ಟು ಟೈಮ್ ಹಿಡಿದು ಸರ್ ಇದು? ಇದು ಒಂದು 4 ರಿಂದ 5 ತಿಂಗಳು ಹಿಡಿತು. ನಾವು ಏನೋ ಡಿಸೈನು, ಹೈಟು ಇದೆಲ್ಲ ಕಾಂಟ್ರಾಕ್ಟರ್ನ ಹಿಡಿದು ಅವ್ರು ಫೈನಲೈಸ್ ಮಾಡಿದ್ಮೇಲೂ 5 ರಿಂದ 6 ತಿಂಗಳು ಆಯ್ತು ನೋಡಿ. ಎಷ್ಟು ಬಿದ್ದಿರ್ಬೋದು ಸರ್ ಇದು ಒಂದು ಪೀಸ್ಗೆ? ಒಂದಕ್ಕೆ ಈ ಸ್ಟೋನು ಇದೆಲ್ಲ ಸೇರಿ 1 ಲಕ್ಷ, ಹತ್ರ 1 ಲಕ್ಷ ರೂಪಾಯಿ ಬಿದ್ದಿದೆ ಒಂದಕ್ಕೆ, ಒಂದೇ ಒಂದು ಕಂಬಕ್ಕೆ? ಒಂದು ಕಂಬಕ್ಕೆ. ಹೌದು. ಆ ತರದ್ದು ಎಷ್ಟಿದಾವೆ ಸರ್ ಕಂಬ ಇಲ್ಲಿ? 12. 12 ಕಂಬ ಇದೆ. ಹೌದು. ಎಷ್ಟು ಅದು ಕಲ್ಲಿನ ಪೀಠ ಮತ್ತೆ ಕಂಬ? 12 ಲಕ್ಷ. ಹೌದು. ಇದಂದ್ರೆ ನಿಮ್ಗೇನಾದ್ರು ಕಂಬ ಈ ತರದ ಕಾನ್ಸೆಪ್ಟ್ ಇತ್ತ ಸರ್ ಮುಂಚೆನೆ? ಈ ತರ ಅಂದ್ರೆ ಒಂದು ನ್ಯಾಚುರಲ್ ಹಳ್ಳಿ ಲುಕ್ ಹಳ್ಳಿನಲ್ಲಿ ಹೆಂಗೆ ಮನೆಗಳು ಹಿಂದೆ ಕಟ್ತಾ ಇದ್ರು, ಆ ಒಂದು ಫೀಲಿಂಗ್ ಬರ್ಬೇಕು ಅಂದ್ರೆ ಇದೇ ತರ ಇರ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡಿರೋದು ಇದು. ಸರ್ ಇದು ವಿಂಡೋದು ಇದೆಲ್ಲ ಕಂಪ್ಲೀಟ್ ಎಲ್ಲ ಅದೆಲ್ಲ ಉಡ್ಡೇನೆ? ಇದೆಲ್ಲ ಉಡ್ಡೇನೆ. ಆಮೇಲೆ ಇದೆಲ್ಲ ಟೀಕ್ ಜಾತಿ ಇದೆ. ಇದು ತೇಗದ ಮರ. ಸೊ ಇದು ಎಲ್ಲಾನು ಹೊರಗಡೆ ಬೆಂಗಳೂರಿಂದಾನೇ ಮಾಡ್ಸ್ಕೊಂತ, ನಮ್ ಸ್ನೇಹಿತರು ಒಬ್ರು ಕಾಂಟ್ರಾಕ್ಟರ್ ಅವರು ಎಲ್ಲ ಮಾಡ್ಸ್ಕೊಂತಂದು ಇದೆಲ್ಲ ಪೂರ ಅವ್ರಿಗೆ ವಹಿಸ್ಬಿಟ್ಟಿದ್ದು. ಈ ಕಂಬದ್ದು ಇದೆಲ್ಲ ಅವರು ಇನ್ನೊಬ್ರು ಸ್ನೇಹಿತರು ವಹಿಸಿದ್ದು, ಇದು ನಮ್ಮ ಕಾಂಟ್ರಾಕ್ಟರ್ ವಹಿಸಿದ್ದು. ಅವರು ನಮ್ಗೆ ತುಂಬಾ ಇದು ಟೀಕೆ ಹೊರಗಡೆ. ಹೌದು ಮೇಡಮ್, ತೂಗು ಎಲ್ಲ ತುಂಬಾ ಚೆನ್ನಾಗಿದೆ. ನಿಮ್ಗೆ ಯಾಕೆ ಅನ್ಸುತ್ತೆ ತೂಗು ಇದು ಈ ಕಾನ್ಸೆಪ್ಟ್ ಒಳಗಡೆ ಮನೆ ಮಾಡ್ಬೇಕು ಅಂತ ಹೊರಗಡೆ? ಇದು ಆಕ್ಚುಲಿ ನಮ್ಮ ಮನೇಲಿ ಇತ್ತು, ಬ್ಯಾಂಗ್ಳೂರಲ್ಲಿ ಇತ್ತು. ಸೊ ಅದು ಟೆರೆಸ್ ಹಾಕಿದ್ವಿ. ಸೊ ಅಲ್ಲಿಗಿಂತ ಇಲ್ಲಿ ಸೂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ತಗೊಂಡ್ ಬಂದಿದ್ದು. ಇದು ಮಾಡ್ಸಿದ್ದು ಟೀಕ್ ಮರದಲ್ಲಿ ಮಾಡ್ಸಿದ್ದು. ಆಮೇಲೆ ಇದು ಒಂಥರ ಹಳ್ಳಿ ಲುಕ್ಗೂ ಇದೆ ಅಂತ ಅಂದ್ಬಿಟ್ಟು ಸೊ ಇಲ್ಲಿಗೆ ತಂದು ಹಾಕಿದ್ವಿ. ಈ ಚೈನ್ ಎಲ್ಲ ಆಕ್ಚುಲಿ ಮಾಗಡಿ ರೋಡ್ ಒಂದು ಅಂಗಡಿ ಇದೆ. ಯೂಶಲಿ ನಾನು ಆಂಟಿಕ್ ಎಲ್ಲ ಅಲ್ಲಿಂದಲೇ ತಗೊಳ್ಳೋದು, ಶ್ವೇತಾಂಬರ್ ಅಂತ ಅಂದ್ಬಿಟ್ಟು ಮಾಗಡಿ ರೋಡ್ ಅಲ್ಲಿ ಇದೆ. ಸೊ ಎಲ್ಲಾ ಆಂಟಿಕ್ ಪೀಸಸ್ ಎಲ್ಲ ಅಲ್ಲಿಂದನೇ ತಂದಿರೋದು. ಎಷ್ಟು ಖರ್ಚಾಗಿದೆ ಇದು ಆಲ್ಮೋಸ್ಟ್ ಎಲ್ಲ ಸೇರಿ ಒಂದು 70,000 ಆಯ್ತು. ಅವಾಗ ಆಲ್ಮೋಸ್ಟ್ ಒಂದು 5-6 ಇಯರ್ಸ್ ಬ್ಯಾಕ್ ಇದು. ಇದು 5-6 ವರ್ಷದ ಹಿಂದೆ. ಈಗ 1 ಲಕ್ಷ ಆಗೇ ಆಗುತ್ತೆ. ಇದು ಉದ್ದೇಶ ಏನು ಅಂತಂದ್ರೆ, ಒಂದು ಹೊರಗಡೆ ಇತ್ತು ಅಂದ್ರೆ ಧೂಳಾಗುತ್ತೆ, ಕುತ್ಕಾನಲ್ಲ. ಧೂಳಾಯ್ತು ಅಂದ್ರೆ ಒಳಗಡೆ ಇದ್ರೆ ಧೂಳಾಗಲ್ಲ. ಅಟ್ಲೀಸ್ಟ್ ಸೋಫಾದಲ್ಲಿ ಕುತ್ಕೊಂಡಿರ್ತಾರೆ, ಎಲ್ಲರೂ ಎಂಜಾಯ್ ಮಾಡ್ಬೋದು ಅಂತ ಆ ಉದ್ದೇಶದಿಂದ ಮಾಡಿದ್ದು. ಹೌದು, ಇದೆಲ್ಲ ಉಂಟು. ಪ್ಲೈಯಲ್ಲಿ ಮಾಡಿರೋದು. ಇದು ಆಕ್ಚುಲಿ ನನ್ನ ಫ್ರೆಂಡ್ ಅವರು ಗಿಫ್ಟ್ ಮಾಡಿದ್ದು ಇಲ್ಲಿಗೆ ಫಸ್ಟ್ ಟೈಮ್ ಬಂದಾಗ. ಅವರು ಹೊರಗಡೆ ಓಡಾಡ್ತಾ ಇರ್ತಾರೆ, ಸೊ ಹಂಗಾಗಿ. ಮತ್ತೆ ಇದೆಲ್ಲ ಆಂಟಿಕ್ ನಾನ್ ಪರ್ಚೇಸ್ ಮಾಡಿರೋದು ಬ್ಯಾಂಗ್ಳೂರಲ್ಲಿ ಮಾಗಡಿ ರೋಡ್ ಅಲ್ಲಿ. ಸೊ ನನ್ಗೆ ತುಂಬಾ ಇಷ್ಟ. ಮತ್ತೆ ನಮ್ಗೆ ಗಿಫ್ಟ್ ಮಾಡೋರು ಕೂಡ ನಮ್ ಥಿಂಕಿಂಗ್ ಮಾಡಿ ತಂದು ಕೊಡ್ತಾರೆ. ಇದು ಗಿಫ್ಟ್ ಬಂದಿರೋದು. ಇದು ನೋಡಿ, ಇದು ನಮ್ಮ ಅಜ್ಜಿ ಕಾಲದ್ದು. ಸೊ ಇದೆಲ್ಲ ನಾವು ಯೂಸ್ ಮಾಡ್ತಾ ಇದ್ವಿ. ನಾನು ಚಿಕ್ಕವಳಿದ್ದಾಗ ಇದನ್ನೆಲ್ಲ ಯೂಸ್ ಮಾಡಿರೋದು. ಇದು ಬ್ರಾಸ್ ಇದು ಆಗಿನ ಕಾಲದಲ್ಲೆಲ್ಲ ನೋಡಿ, ಹಾಲು ತಗೊಂಡ್ ಬರ್ಲಿಕ್ಕೆ ಎಲ್ಲ ಯೂಸ್ ಮಾಡ್ತಿದ್ರು ಇದನ್ನ. ಸೊ ಇದನ್ನೆಲ್ಲ ಈಗ ನಾನು ಎಲ್ಲ ಇಟ್ಕೊಂಡಿದೀನಿ, ನಾನು ಎಲ್ಲ ಉಳಿಸ್ಕೊಂಡಿದೀನಿ. ಸೊ ಶೋ ಪೀಸ್ ಆಗಿ ಈಗ ಯೂಸ್ ಮಾಡ್ತಾ ಇದ್ದೀನಿ. ಮತ್ತೆ ಇದು ದಶಾವತಾರ ಅಂತ ಅಂದ್ಬಿಟ್ಟು, ಅದು ಎಲ್ಲ ಟೈಮ್ ತಗೊಳುತ್ತೆ. ಅದೆಲ್ಲ ಫುಲ್ 10 ಅವತಾರಗಳದ್ದು ಆಂಟಿಕ್ ಪೀಸ್ ಇದೆ. ಇದು ಉದ್ದೇಶ, ಇದು 10 ಅಡಿಗೆ 7 ಅಡಿ ಇದೆ, ಇದು 8 ಅಡಿ ಇದೆ. ಇಲ್ಲಿಂದ ನೋಡಿದ್ರೆ ನಮ್ದು ಪೂರ ತೋಟ ಕಾಣ್ಬೇಕು, ಆ ಉದ್ದೇಶದಿಂದ ನಾವು ಇದು ಕಿಟಕಿನ ಇಷ್ಟು ದೊಡ್ಡದಾಗಿ ಮಾಡಿರೋದು. ಹೌದೌದು. ಆಮೇಲೆ ಇನ್ನೊಂದು ವಿಶೇಷ ಏನಂದ್ರೆ, ಇಲ್ಲಿ ಒಂದು ಡೋರು ಮಾಡಿದೀವಿ. ಇಲ್ಲಿಂದಾನೇ ನಾವು ಆ ಕಡೆ ಹೊರಗಡೆ ಹೋಗಂಗೆ, ಪಡಸಾಲೆಗೆ ಹೋಗಂಗೆ ಮಾಡ್ಕೊಂಡಿದೀವಿ. ಬೇಕಾದ್ರೆ ಬನ್ನಿ ತೋರಿಸ್ತೀನಿ. ಆಕ್ಚುಲಿ ಆರ್ಕಿಟೆಕ್ಟ್ ಅವರು ಫುಲ್ ಓಪನ್ ಮಾಡ್ಲಿಕ್ಕೆ ಹೇಳಿದ್ರು, ಬಟ್ ಸೇಫ್ಟಿ ವೈಸ್ ನಾವು ಬರೀ ಒಂದು ಡೋರ್ ಅಷ್ಟೇ ಓಪನ್ ಮಾಡ್ಲಿಕ್ಕೆ ಮಾಡಿದೀವಿ. ಚಿಕ್ಕದಾಗಿ ಮಾಡ್ಕೊಂಡಿದೀವಿ. ಇದೊಂಥರ ಏನೋ ಒಂಥರಲ್ಲ, ಈಗ ಸ್ವರ್ಗಕ್ಕೆ ಏನೋ ಒಂದು ನಮ್ಗೆ ಸ್ವರ್ಗ ಸಿಕ್ತಪ್ಪ ಅಂತ ಅಂತೀವಲ್ಲ, ಆ ಖುಷಿ ನಮ್ಗೆ ಇಲ್ಲಿ ಸಿಗುತ್ತೆ. ಇಲ್ಲಿ ಬಂದು ಸಮ್ಟೈಮ್ಸ್ ಇಲ್ಲಿ ಕೂತ್ಕೊಳ್ತೀವಿ, ಚೇರ್ ಹಾಕೊಂಡು ಕೂತ್ಕೊಳ್ತೀವಿ, ಇಲ್ಲಿ ತಿಂಡಿ ತಿಂತೀವಿ, ಬಜ್ಜಿ ಬುಂಡ ಹಾಕೊಂಡು ತಿಂತೀವಿ, ಕಾಫಿ ಕುಡಿತೀವಿ. ಸೊ ಇದೆಲ್ಲ ಒಂದು ದೊಡ್ಡದಾಗಿ ಮರ ಆದ್ಮೇಲೆ ಒಂಥರ ಆ ಲುಕ್ಕೇ ಬೇರೆ ಇರುತ್ತೆ. ನೋಡಿ, ಇಲ್ಲಿ ತರಕಾರಿ ಎಲ್ಲ ಬೆಳ್ಕೊಳ್ತೀವಿ, ಏನೇನ್ ಬೇಕು ಎಲ್ಲ. ಸೊ ಈಗಾಗ್ಲೇ ಯೂಸ್ ಮಾಡ್ತಾ ಇದೀವಿ. ನೋಡಿ, ಇಲ್ಲಾಗ್ಲೇ ಬೆಂಡೆಕಾಯಿ ಎಲ್ಲ ಬಂದಿದೆ. ಇಲ್ಲೆಲ್ಲ ಸೊಪ್ಪು ಬೆಳೆದಿದ್ವಿ, ಈಗ ಒಂದ್ ಸ್ವಲ್ಪ ದಿನ ಬಿಟ್ಟಿದೀವಿ.
ಅದಾದ್ಮೇಲೆ ತಿರ್ಗಾ ಇಲ್ಲಿ ಕೊತ್ತಂಬರಿ ಸೊಪ್ಪು ಪಾಲಕು ಎಲ್ಲ ಹಾಕಿದ್ವಿ, ತುಂಬಾ ಚೆನ್ನಾಗಿ ಬಂದಿದೆ. ಹೀರೆಕಾಯಿ ಎಲ್ಲ ಕಿತ್ತಾಯ್ತು. ಅಂದ್ರೆ ನೀವು ಮೇಡಮ್ ನಿಮ್ಮ ಒಂದು ಏನಂದ್ರೆ ಕಮರ್ಷಿಯಲ್ ಅಲ್ಲ, ಇಲ್ಲ 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 ಮನೆ ಬಳಕೆಗೆ ಏನ್ ಬೇಕು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಇವ್ರಿಗೆ ಏನ್ ಕೊಡೋದು ಅನ್ನಿಸ್ತದೆ ಹೌದು, ಅಷ್ಟೇ ಮಾಡಿರೋದು, ಇನ್ನೇನಕ್ಕೆಲ್ಲ ನಮ್ ಖುಷಿ ಅದು. ನೋಡಿ ಅಲ್ಲಿ ಪರಂಗಿ ಹಣ್ಣು ಗಿಡಗಳೆಲ್ಲ ಇದೆ. ಸೊ ಲಾಸ್ಟ್ ವೀಕ್ ಎಲ್ಲ ನಮ್ ಫ್ರೆಂಡ್ಸ್ ಎಲ್ಲ ಬಂದಿದ್ರು, ಆಲ್ಮೋಸ್ಟ್ ಒಂದು 15 ಜನ ಬಂದಿದ್ರು. 15 ಜನಕ್ಕೂ ಸಿಕ್ಕಿದೆ ನೋಡಿ ಒಂದೊಂದು ಪರಂಗಿ ಹಣ್ಣು, ಅಷ್ಟು ಚೆನ್ನಾಗಿ. ಸೊ ನಮ್ಗೇನೋ ಒಂಥರ ತೃಪ್ತಿ, ಎಲ್ಲ ಏನೋ ಬಂದವ್ರಿಗೆ ಒಂದು ನಮ್ಮ ತೋಟದಲ್ಲಿ ಬೆಳೆದಿದೀವಲ್ಲ ಅನ್ನೋದೊಂದು ಖುಷಿ ಕೊಡ್ತೀವಲ್ಲ, ಅದೊಂದು ಖುಷಿ ತುಂಬಾ. ನಾವು ದುಡ್ಡು ಕೊಟ್ರು ಸಿಗೋದಿಲ್ಲ ಅಂತೀವಲ್ಲ, ಆ ತರ. ಆ ಕಡೆ ಎಲ್ಲ ಹೂವಿನ ಗಿಡಗಳಿದೆ. ಯಾವ್ದು ಹೇಳಿ? ಅದು ಆಕ್ಚುಲಿ ಲಾಸ್ಟ್ ವೀಕ್ ನಮ್ದು ಮದ್ದೂರ್ ಜಾತ್ರೆ ನಡೆಯುತ್ತೆ. ಮದ್ದೂರ್ ಜಾತ್ರೆನಲ್ಲಿ ಇದು ಮಾಡ್ತಾ ಇದ್ರು, ಇವರೆಲ್ಲೋ ಬೆಳಗಾವಿಂದ ಬಂದಿದ್ರಂತೆ. ಸೊ ನನಗೆ ತುಂಬಾನೇ ಇಷ್ಟ ಈ ತರ ಎಲ್ಲ ಐಟಮ್ಸ್ ಎಲ್ಲ, ಏನೋ ಸಮಥಿಂಗ್ ಡಿಫ್ರೆಂಟ್ ಆಗಿರ್ಬೇಕು, ಈ ಹಳ್ಳಿ ಲುಕ್ ಅಲ್ಲಿ ಏನೇನಿರುತ್ತೆ ಅವೆಲ್ಲ ಇಟ್ಕೋಬೇಕು ಅಂತ ಆಸೆ. ಕಲೆಕ್ಷನ್ ಮಾಡ್ತಾ ಇದ್ದೀನಿ, ಈಗೆಲ್ಲ ಶುರು ಮಾಡ್ಕೊಂಡಿದೀನಿ. ಸೊ ಈಗ ಇಲ್ಲಿ ಎತ್ತು ತಂದು ಇಡ್ಬೇಕು, ಅದು ಹುಡುಕ್ತಾ ಇದ್ದೀನಿ, ಎಲ್ಲಿ ಸಿಗುತ್ತಾ ತಂದು ಇಟ್ಬಿಡ್ತೀನಿ. ಇದು 15,000 ಆಯ್ತು. ಅಂದ್ರೆ ಇಲ್ಲಿ ಒಂದು 200 kg ಅಷ್ಟು ನಾವು ವೆಯ್ಟ್ ಕೂತ್ಕೊಂಡ್ಬಿಟ್ಟು ನಾವೇ ಆಕ್ಚುಲಿ ಎಳ್ಕೊಂಡು ಹೋಗ್ಬೋದು, ಯೂಸ್ ಮಾಡ್ಕೋಬಹುದು. ಆಕ್ಚುಲಿ ಅಲ್ಲಿ ಇದೆಲ್ಲ ಯೂಸ್ ಮಾಡ್ತಾ ಇದಾರೆ, ನಾವಷ್ಟೇ ಇಲ್ಲಿ ಹಸುನೆಲ್ಲ ತಂದು ಮೇಂಟೈನ್ ಮಾಡಕ್ ಆಗಲ್ಲ ಅಂತ ಅಂದ್ಬಿಟ್ಟು ಯೂಸ್ ಮಾಡಿಲ್ಲ. ಇಲ್ಲ ಅಂದ್ರೆ ಇಲ್ಲಿ ಆರಾಮಾಗಿ ಕೂತ್ಕೊಂಡು ನಾವೇ ಎಳ್ಕೊಂಡು ಹೋಗ್ಬೋದು. ಈಗ ನಮ್ಮ ಮನೆಗೆ ಯಾರು ಬಂತು ಅಂದ್ರೆ ಮಕ್ಕಳೆಲ್ಲ ಇದ್ರೆ ಅವರೆಲ್ಲ ಅವ್ರಿಗೆ ಇದೇ ಒಂದು ಆಟ ಆಗ್ಬಿಟ್ಟಿದೆ. ಇಲ್ಲಿ ನೋಡ್ತಾ ಇದೀರಾ, ಈ ಸ್ಟೇರ್ ಕೇಸ್ ಮಾಡಿರೋ ಉದ್ದೇಶ ಹಿಂದ್ಗಡೆ ನಾವು ಬ್ಯೂಟಿ ಹಾಳಾಗ್ದಂಗಿರ್ಲಿ, ಆಮೇಲೆ ಪ್ಲಸ್ ಮೇಲ್ಗಡೆ ವಾಟರ್ ಟ್ಯಾಂಕ್ ಎಲ್ಲ ಇಟ್ಟಿದೆ, ಅದಕ್ಕೆ ಅಕ್ಸೆಸ್ ಇರ್ಬೇಕು ಅಂತ ಉದ್ದೇಶದಿಂದ ಇದು ಸ್ಟೇರ್ ಕೇಸ್ ಮಾಡಿರೋದು. ಹೌದೌದು. ನಿಜ ನಿಜ, ಆ ಉದ್ದೇಶದಿಂದಾನೇ ಹಿಂದ್ಗಡೆ ಮಾಡಿರೋದು. ಇದು ಟ್ಯಾಂಜೂರ್ ಪೇಂಟಿಂಗ್ ಅಂತ, ಇದು ಬ್ಯಾಂಗ್ಳೂರಲ್ಲಿ ರಾಗಾ ಕ್ರಿಯೇಷನ್ ಅಲ್ಲಿ ತಂದಿರೋದು. ಇದು ರಾಜರಾಜೇಶ್ವರಿ ದೇವಿ. ಇದು ನಾವು ಇರೋದು ರಾಜರಾಜೇಶ್ವರಿ ಇದ್ರಲ್ಲಿ ಜಾಗದಲ್ಲಿ ಇರೋದು, ಬೆಂಗಳೂರಿನಲ್ಲಿ. ನೋಡಿ ಇದೆಲ್ಲ ಒಂಥರ ಟ್ರೆಡಿಷನ್ ಲುಕ್ ಅಲ್ಲ, ನಮ್ಗೆ ಇದು ಟ್ರೆಡಿಷನ್ ಲುಕ್ ನನಗೆ ತುಂಬಾ ಇಷ್ಟ. ಆಂಟಿಕ್ ಪೀಸು ಹಳೇ ಕಾಲದೆಲ್ಲ ನಾನು ತುಂಬಾ ಇಷ್ಟಪಡ್ತೀನಿ. ಸೊ ಅದನ್ನ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲೆಲ್ಲ ಕಲೆಕ್ಟ್ ಮಾಡ್ಕೊಳ್ತಾ ಇರ್ತೀನಿ. ಇದಕ್ಕೆ 50,000 ಆಗಿದೆ. ಅಂದ್ರೆ ಇದು ತಗೊಂಡ್ 2 years ಆಯ್ತು, ಈಗ ಮೋಸ್ಟ್ಲಿ ಇನ್ನು ಜಾಸ್ತಿ ಆಗಿರುತ್ತೆ ಅನ್ಸುತ್ತೆ. ತುಂಬಾ ಚೆನ್ನಾಗಿದೆ ವರ್ಕ್. ಇದು ಎಲ್ಲ ಇದೆಲ್ಲ ಆಂಟಿಕ್ ಪೀಸ್. ಇದು ಸೇಮ್ ಅಲ್ಲಿ ಮಾಗಡಿ ಶ್ವೇತಾಂಬರನ್ ತಗೊಂಡಿರೋದು. ಸೊ ಇದೊಂದಿದೆ, ಮತ್ತೆ ಇದೊಂಥರ ದಶಾವತಾರ ನೋಡಿ, ಇಲ್ಲೊಂದು ಇದು ಬಾಲ್ ತರ ಆಗಿದೆ. ಇಲ್ಲಿ ಈವನ್ ನನ್ನ ಕ್ಲಾಕ್ ಕೂಡ ನಾನು ಆಂಟಿಕ್ ಪೀಸ್ ತಗೊಂಡಿದ್ದೀನಿ, ಎಲ್ಲ ಆಂಟಿಕ್ ಲುಕ್ ಬರ್ಲಿ ಅಂತ ಅಂದ್ಬಿಟ್ಟು. ಇದು ಒಂದಿದೆ, ಇದು ನೋಡಿ, ಇದು ಹಸು ಕಟ್ತಾ ಇದ್ರು, ಆಕ್ಚುಲಿ ಈಗ್ಲೂ ಕಟ್ತಾರೆ ಅನ್ಸುತ್ತೆ, ಬಟ್ ನನಗೆ ಹೌದು ಇದೆಲ್ಲ ದೀಪ ಆತರ. ಸೊ ಇದು 5x6 ಇದೆ ದೇವ್ರ ಮನೆ ಮೆಜರ್ಮೆಂಟ್. ಆಮೇಲೆ ನಮ್ದು ಮನೆದೇವರು ಸಿದ್ಧಲಿಂಗೇಶ್ವರ, ಅದಕ್ಕೆ ಸಿದ್ಧಲಿಂಗೇಶ್ವರನ ಉಡ್ಡದು ಹೌದೌದು, ಪರಮೇಶ್ವರ ವಿಘ್ನೇಶ್ವರ. ಹಾಲ್ ಬಂದು ಇದು 20x25 ಇದೆ ಅಂತ. ಹೌದು, ವಿಟ್ರಿಫೈಡ್, ಫುಲ್ ಮೆಟೀರಿಯಲ್ ವಿಟ್ರಿಫೈಡ್ ಅಂತಾರೆ ಇದಕ್ಕೆ. ನಮ್ಮ ಮನೆಯವ್ರಿಗೆ ತುಂಬಾನೇ ಇಷ್ಟ ಇತ್ತು, ಬಟ್ ಅಲ್ಲಿಂದ ತರೋದೊಂದು, ಆಮೇಲೆ ಲೇಯಿಂಗು ಅವರೇ ಸ್ಪೆಷಲಿಸ್ಟ್ ಬರ್ಬೇಕಾಯ್ತು, ಸ್ಕಿಲ್ಡ್ ಲೇಬರ್ಸ್ ಬೇಕು, ನಾವನ್ನೆಲ್ಲ ಅವ್ರ ಕೈಲಿ ಕೆಲಸ ಮಾಡ್ಸೋದು. ನಾವು ಬೆಂಗಳೂರಲ್ಲಿ ಇದ್ಕೊಂಡು ಅವೆಲ್ಲ ಮಾಡ್ಸೋದು ಕಷ್ಟ ಆಗ್ಬೋದು ಅಂತ. ಆಮೇಲೆ ಇದಾದ್ರೆ ಮೇಂಟೈನ್ ಮಾಡೋದು ಈಸಿ, ಕ್ಲೀನ್ ಮಾಡೋದು ಈಸಿ. ಅಂದ್ರೆ ಅದು ಕ್ಲೀನ್ ಮಾಡೋದು ಈಸಿ ಅಲ್ಲ ಅಂತ ಹೇಳಲ್ಲ, ಬಟ್ ಇದು ನಮ್ಗೆ ಅನುಕೂಲ ಅನ್ನಿಸ್ತು ಇದಕ್ಕೆ ಹೋದು. ಕಿಚನ್ ಇದು ಒಂದು 12ರಿಂದ 15x12 ಇರ್ಬೋದು. ನಮಗೆ ಹೇಗ್ ಬೇಕು ಹಾಗೆ ಮಾಡಿಸ್ಕೊಂಡಿರೋದು, ಕಂಫರ್ಟಬಲ್ ಇರ್ಬೇಕಲ್ಲ. ಈಗ ನಮ್ಗೆ ಅದು ರೂಢಿ ಆಗ್ಬಿಟ್ಟಿದೆ. ಈಗ ಇದೆಲ್ಲ ನೋಡಿ, ನಾವ್ ಬೆಳೆದಿರೋ ತರಕಾರಿ ಇದೆಲ್ಲ ನೋಡಿ, ಇದೆಲ್ಲ ನಾವೇ ಬೆಳೆದಿರೋದು. ಸೊ ಕುಂಬಳಕಾಯಿ, ಪಪಾಯ ನೋಡಿ, ಇದೆಲ್ಲ ನಾವೇ ಬೆಳೆದಿರೋದು. ಎಲ್ಲ ಕಟ್ ಮಾಡಿದೀವಿ, ಈಗಲೇ ಕಟ್ ಮಾಡಿ ಈಗ ತಿನ್ನುವಂಥದ್ದು. ಅಲ್ಲೇ ಆರ್ಗ್ಯಾನಿಕ್ ಎಲ್ಲ, ಏನೂ ಇಲ್ಲ. ಸೊ ಈ ಎಲ್ಲ ಪೀಸ್ಗಳನ್ನ ಅಂದ್ರೆ ನೀವು ಇದೇ ತರ ಬೇಕಂತಾನೆ ಎಲ್ಲ ಪ್ಲೇಟ್ ಎಲ್ಲ ಪಿಂಗಾಣಿ ಟೈಪ್.
ಇದು ವುಡ್ ವರ್ಕ್ ಎಲ್ಲ ಸರ್ ಅದು ರೆಡಿ ಮಾಡಿದ್ದೀರಾ? ಇದು ಫ್ಯಾಕ್ಟ್ರಿ ಮಾಡಿಸಿ ತಂದು ಇಲ್ಲಿ ಫಿಟ್ ಮಾಡಿರೋದು. ಮತ್ತೆ ನಾವು ನೋಡಿ ಹಿಂದಿನ ಕಾಲ ತರ ರಾಗಿ ಗಂಜಿ ನೋಡಿ, ರಾಗಿ ಗಂಜಿ ಮಾಡಿದೀವಿ. ಸೊ ಇಟ್ಸ್ ವೆರಿ ಗುಡ್ ಅಂತ ಅಂದ್ಬಿಟ್ಟು, ಅಂಬ್ಲಿ ಆರೋಗ್ಯಕ್ಕೂ ತುಂಬಾ ಒಳ್ಳೇದು, ಬೆಳಿಗ್ಗೆ ಕುಡಿದ್ರೆ ತುಂಬಾ ಒಳ್ಳೇದು ಹಾಳೊಟ್ಟೆಗೆ ಅಂತ ಅಂದ್ಬಿಟ್ಟು ಇದನ್ನ ನಾವು ರೂಢಿ ಮಾಡ್ಕೊಂಡಿದೀವಿ. ಸೊ ಏನೇನು ತರಿಯೋ ಪದಾರ್ಥ ಅವೆಲ್ಲ ಏನು ಮಾಡಲ್ಲ, ಬೆಳಿಗ್ಗೆ ಹೊತ್ತು ಕುಡ್ಕೊಂಡು ಆರೋಗ್ಯವಾಗಿರೋಣ ಅಂತ ಅಂದ್ಬಿಟ್ಟು ಅಷ್ಟೇ. ಇದು ಯುಟಿಲಿಟಿ ಏರಿಯಾ. ಸೊ ಅಲ್ಲೆಲ್ಲ ಗಲೀಜ್ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಇಲ್ಲೇ ಪಾತ್ರೆ ಎಲ್ಲ ಬೆಳಗೋದು, ವಾಷಿಂಗ್ ಏರಿಯಾ ಎಲ್ಲ ಇಲ್ಲೇ ಇದೆ. ಮತ್ತೆ ಏನೇನ್ ಬೇಕು ಎಲ್ಲ ಇಲ್ಲೇ ಕಬರ್ಡ್ಸ್ ಇದೆ, ಎಲ್ಲ ಏನ್ ಬೇಕು ಅಂದ್ರೆ ಎಲ್ಲ ಇಟ್ಕೋಬಹುದು. ಮತ್ತೆ ಈಗ ಇದಕ್ಕೆ ನಮ್ಗೆ ಇದ್ರ ಸಾಮಾನೆಲ್ಲ ಇದೆ, ತೋಟಕ್ಕೆ ಬೇಕಾಗಿರೋ ಸಾಮಾನೆಲ್ಲ ನಾವು ಇಟ್ಕೊಂಡಿದ್ದೀವಿ. ಗಾರ್ಡನಿಂಗ್ ಎಲ್ಲ ನಾವು ಸ್ಮಾಲ್ ಚಿಕ್ಕದಾಗಿ ಏನೇನ್ ಮಾಡ್ಕೋಬೇಕಂತ ಅಂದ್ಬಿಟ್ಟು ಎಲ್ಲ ಇಲ್ಲಿ ಇಟ್ಟಿದ್ದೀವಿ ನೋಡಿ. ಮಚ್ಚು ಎಲ್ಲ ಇಟ್ಟಿದ್ದೀವಿ, ಎಲ್ಲ ಇಟ್ಕೊಂಡಿದೀವಿ. ಬೆಡ್ರೂಮ್ ಎರಡಿದೆ, ಒಂದು ಮಾಸ್ಟರ್ ಬೆಡ್ರೂಮ್, ಆಮೇಲೆ ಇದು ಮಾಸ್ಟರ್ ಬೆಡ್ರೂಮ್. ಇದು 15x14 ಇದೆ, ಇನ್ಕ್ಲೂಡಿಂಗ್ ಕಬೋರ್ಡ್ ಎಲ್ಲ ಸೇರಿ. ಹೌದು. ಆಮೇಲೆ ಅಟ್ಯಾಚ್ ಬಾತ್ರೂಮ್ ಇದೆ ಇದಕ್ಕೆ. ಇದು ಆಂಟಿಕ್ ಲುಕ್ ಅಲ್ಲಿ ತಗೊಂಡ್ಬಂದ್ಬಿಟ್ಟಿದೀವಿ, ಆಂಟಿಕ್ ಲುಕ್ ಇರ್ಲಿ ಅಂತ ಅಂದ್ಬಿಟ್ಟು. ಇದು ಬಾತ್ರೂಮ್ ಅಟ್ಯಾಚ್ ಬಾತ್ರೂಮ್. ಇದು 8x6 ಇದೆ. ಜಾಗ್ವಾರ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್, ಇವನ್ ಕಮೌಟ್ಸ್ ಎಲ್ಲ ಜಾಗ್ವಾರ್, ಇವನ್ ಗೀಸರು ಅಷ್ಟೇ. ಈಗ ನೀವು ಅಲ್ಲಿಂದ ವ್ಯೂ ನೋಡಿದ್ರಿ, ಅದೆಲ್ಲ ಫ್ರೂಟ್ ಗಾರ್ಡನ್ ಆ ಕಡೆ ನೋಡಿ. ಈ ಕಡೆ ಈ ವ್ಯೂ ಇಲ್ಲೆಲ್ಲ ಬರೀ ಫ್ಲಾರಿಂಗ್ ಎಂಟ್ರಿನಲ್ಲಿ, ಮತ್ತೆ ಇಲ್ಲೆಲ್ಲ ಬರೀ ಫ್ಲವರ್ ಗಾರ್ಡನ್ ಅಂತ ಮಾಡ್ಕೊಂಡಿದೀವಿ. ಇಲ್ಲಿ ಖುಷಿ ಆಗ್ಬೇಕು. ಯೂಶಲಿ ಎಲ್ಲೇ ಹೋದ್ರು ಬೊಕ್ಕೆ ಕೊಡ್ತಾರಲ್ಲ, ಆ ತರ ಇದು ಎಂಟ್ರೆನ್ಸ್ ಅಲ್ಲಿ ನಮ್ದು ಇದೆ ಬೊಕ್ಕೆ ಇದ್ದಂಗೆ ವೆಲ್ಕಮ್ ಮಾಡ್ಲಿಕ್ಕೆ. ಆ ಕಡೆ ಸ್ಟೋರ್ ರೂಮ್ ಇದೆ, ಒಂದು ಸ್ಟೋರ್ ರೂಮ್ ಇದೆ, ಮತ್ತೆ ಒಂದು ವಾಚ್ಮನ್ ಗೆ ಅಂತ ಮಾಡಿದೀವಿ. ಸೊ ಮುಂದಕ್ಕೆ ಯಾರಾದ್ರೂ ಸಿಕ್ಕಿದ್ರೆ ಇಡೋಣ ಅಂತ ಇದು ಒಂದು ನೋಡಿ ಕಾಮನ್ ಬಾತ್ರೂಮ್ ಇದೆ ಇಲ್ಲಿ. ಇದು ಕಾಮನ್ ಬಾತ್ರೂಮ್. ಇದು ಒಂದು ರೂಮ್ ಇದೆ, ಗೆಸ್ಟ್ ರೂಮ್ ತರ ಆಗುತ್ತೆ ಇದು. ಇಲ್ಲ ಇದಕ್ಕಿಲ್ಲ, ಅದಕ್ಕೆ ಕಾಮನ್ ಮಾಡಿದ್ವಿ. ಇದು ನೋಡಿ ವ್ಯೂ, ಇಲ್ಲಿಂದನೂ ವ್ಯೂ ಚೆನ್ನಾಗಿದೆ. ಎದ್ದು ಈ ತರ ವ್ಯೂ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ, ಫ್ರೆಶ್ನೆಸ್ ಬರುತ್ತೆ. ಯಾವುದೇ ಸ್ಟ್ರೆಸ್ ಇರೋದಿದ್ರು ನಿಜ ನಿಜ. ಅಂದ್ರೆ ನಾವ್ ಮೂಡಿದ್ರೆ ಅದು ನಮ್ ಫುಲ್ ಥ್ರೋಟ್ ಏನ ಯೂಸ್ ಮಾಡುತ್ತೆ. ಹೌದು ಹೌದು. ಇದರಿಂದ ಒಳ್ಳೆದಾಗುತ್ತೆ. ಅಂದ್ರೆ ನಾವು ಇದನ್ನ ಮಾಸ್ಟರ್ ಬೆಡ್ರೂಮ್ ಮಾಡ್ಕೋಬೇಕು ಅಂತ ಇದ್ದು ನಮ್ ಪ್ಲಾನ್ ಇದ್ದಿದ್ದು, ಬಟ್ ವಾಸ್ತು ಪ್ರಕಾರ ಅದು ಅಲ್ಲಿ ಬಂತು. ಸೊ ಹಂಗಾಗಿ ಅದ್ ಮಾಸ್ಟರ್ ಬೆಡ್ರೂಮ್ ಮಾಡಿ ಇದು ಗೆಸ್ಟ್ ರೂಮ್ ಮಾಡುದು. ಬಟ್ ಆದ್ರೂ ಗೆಸ್ಟ್ ಗಳೆಲ್ಲ ಬಂದವರೆಲ್ಲ ಪಾಪ ತುಂಬಾ ಎಂಜಾಯ್ ಮಾಡ್ತಾರೆ. ನೋಡಿ ಎರಡ್ ಕಡೆನೂ ವ್ಯೂ ಇದೆ, ಇಲ್ಲೂ ವ್ಯೂ ಇದೆ, ಅಲ್ಲಿ ಫ್ಲವರ್ ಗಾರ್ಡನ್ ಇದೆ, ಇಲ್ಲಿ ಫ್ರೂಟ್ ಗಾರ್ಡನ್ ಇದೆ ಅಷ್ಟೇ. ನಿಜ ನಿಜ. ಇನ್ನೂ ಒಂಥರ ಒಂದು ಸ್ವರ್ಗದ ಇದು. ನೀವ್ ಹೇಳಿದ್ರಲ್ಲ ಈಗ ಸ್ಟ್ರೆಸ್ ಇಂದ ಬಂದವ್ರಿಗೆ ಇಲ್ಲೊಂಥರ ಕೂಲ್ ಆಗಿ ಇರ್ತಾರೆ, ರಿಲೀಫ್ ಆಗುತ್ತೆ ಅವ್ರಿಗೆ, ಚೇಂಜ್ ಆಗ್ಬಿಡುತ್ತೆ. ರಂಡ ಮಾಡಿರೋದೇ ಇದಕ್ಕೆ ಅಂತ ಅಂದ್ಬಿಟ್ಟು ಆಚರಣ ಆಟ ಆಡ್ತಾ ಇದೀವಿ. ನಾ ಹೇಳಿದ್ನಲ್ಲ, ಇಲ್ಲಿ ಬಂದ್ರೆ ನಮ್ಗೆ ಇದೇ ಕೆಲ್ಸ, ಆಟ ಆಡ್ಕೊಂಡು ಕುತ್ಕೊಳ್ಳೋದು. ಚಿಕ್ಕ ಮಕ್ಳ ಹತ್ರ ಇದು ಮೈಸೂರು ಆಗುತ್ತೆ, ರಿಲೀಫ್ ಆಗುತ್ತೆ, ಏನೋ ಒಂಥರ ಇದೆಲ್ಲ ಎಲ್ಲವೂ ಸಿಗಲ್ಲ ಮೇಡಮ್. ಹೌದು, ಅಂದ್ರೆ ನಾವು ಆ ವಯಸ್ಸು ಗೊತ್ತೋಗ್ತೀವಿ, ಅವಾಗ ನಾವು ಚಿಕ್ಕೂರಲ್ಲಿ ಹೆಂಗೆ ಆಟ ಆಡ್ತಾ ಇದ್ವಿ. 12 ಹೌದು ಹೌದು. ಸೊ ಒಂಥರ ಏನ್ ಹೇಳ್ಬೇಕು ಅಂದ್ರೆ ನಿಮ್ದು ಒಂಥರ ಬ್ಲೆಸ್ಡ್ ಮೇಡಮ್. ಎಲ್ರಿಗೂ ಈ ತರ ಸಿಗಲ್ಲ. ತುಂಬಾ ಥ್ಯಾಂಕ್ಸ್. ಸಿಗಲ್ಲ, ಎಲ್ಲ ದೇವರ ಆಶೀರ್ವಾದ ಅಷ್ಟೇ ನಮ್ಗೆ, ಆಶೀರ್ವಾದ ನಿಜ. ಸರ್ ಇದು ವರ್ಕ್ ಎಲ್ಲ ಬಂದು ಲೋಕಲ್ ವರ್ಕ್ ಮಾಡ್ತಿದ್ದಾರೆ ಗಾಡಿ ಅವರು? ಇಲ್ಲ, ನಮ್ಮ ಸ್ನೇಹಿತರು ಒಬ್ರು ಇದಾರೆ ಬೆಂಗಳೂರಿನಲ್ಲಿ, ಅವ್ರು ಕಾಂಟ್ರಾಕ್ಟ್ ಮಾಡ್ತಾರೆ, ಅವ್ರ ಕಡೆಯಿಂದ ಮಾಡಿಸಿದ್ದು. ಹೌದು ಹೌದು, ಕರೆಕ್ಟ್ 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 ಕರೆಕ್ಟ್. ಸರ್ ಈಗ ಟೋಟಲ್ ಈ ಮನೆಗೆ ಮನೆ ಕಟ್ಟೋದಕ್ಕೆ ಕಂಪ್ಲೀಟ್ ಆಗಿ ಎಷ್ಟು ಖರ್ಚಾಗಿರ್ಬೋದು? ಬರೀ ಮನೆಗೆ 75 ಲಕ್ಷ ಆಯ್ತು. ಬರೀ ಮನೆಗೆ ಆಮೇಲೆ ಇದೆಲ್ಲ ಸೇರಿ ಒಟ್ಟು 1 ಕೋಟಿ ಖರ್ಚಾಗಿದೆ. 1 ಕೋಟಿ ಇದು ಕಂಪ್ಲೀಟ್. ಈಗ ಮನೆ ಕಟ್ಟೋದು ಅಂದ್ರೆ ಅದು ನಮ್ಮ ಹಿಂದೆಗಡೆ ಗಾಡಿ ಇದೆ, ಮನೆ ಮಾಡಿ ನೋಡು ಮದುವೆ ಮಾಡಿ ತುಂಬಾ ಸಾಮಾನ್ಯವಾಗಿ ಮನೆ ಕಟ್ಟೋದು ಅದ್ರಲ್ಲಿ ಮಧ್ಯಮ ವರ್ಗದ
ಒಂಥರ ಕನ್ಸಿದಂಗೆ. ನಿಜ. ಈಗ ನೀವು ಇಷ್ಟೊಂದು ಖರ್ಚು ಮಾಡಿ ಮನೆಯೆಲ್ಲ ಮಾಡಿದ್ರಲ್ಲ ಸರ್, ಇದ್ರಲ್ಲಿ ನೀವು ಮಾಡಿರೋದ್ರಲ್ಲಿ ಇದು ಪಾಸಿಟಿವ್ ಇದು ಅಥವಾ ಇದು ನೆಗೆಟಿವ್, ನಾನು ಇದು ಮಾಡಬಾರ್ದಾಗಿತ್ತು, ಇದನ್ನ ನಾನು ಮಾಡಾದ್ಮೇಲೆ ನನಗೆ ಈ ತರ ಅನಿಸ್ತು ಅಂತ ಆತರ ಏನಾದ್ರು ನಿಮ್ ಅನ್ಸಿದೆಯಾ? ಇಲ್ಲ, ಯಾಕೆಂತಂದ್ರೆ ಇದು ನಮ್ಮ ಮನೆಯವ್ರ ಡ್ರೀಮ್, ಇದು ನಂದು ಡ್ರೀಮೇ ಅದು. ಆಮೇಲೆ ಹೆಚ್ಚಾಗಿ ನನ್ನ ಮಗಳ ಆಸೆ. ಇದೆಲ್ಲ ಆಗ್ಬೇಕು ಅಂತ ಅಂದ್ರೆ ಸ್ವಲ್ಪ ಖರ್ಚಾಗುತ್ತೆ, ಏನು ಮಾಡಕ್ಕಾಗಲ್ಲ. ಹಂಗಾಗಿ ನಾವು ಸ್ವಲ್ಪ ಧೈರ್ಯವಾಗಿ ಮುಂದುವರೆದು ಮಾಡಿದ್ವಿ. ನೀವೇನಾದ್ರು ಸರ್ ಬೇರೆ ಈ ತರ ಮನೆ ಕಟ್ಟಬೇಕು ಅಂತವ್ರಿಗೆ, ನಮ್ಮ ವೀಕ್ಷಕರಿಗಾಗ್ಲಿ ಏನಾದ್ರು ಸಜೆಷನ್ ಕೊಡ್ತೀರಾ? ಏನಾದ್ರು ಅಂದ್ರೆ ಯಾಕೆಂದ್ರೆ ಒಬ್ಬೊಬ್ರು ಟೇಸ್ಟ್ ಒಬ್ಬೊಬ್ರದ್ದು ಡಿಫ್ರೆಂಟ್ ಇರುತ್ತೆ. ಅವ್ರ ಎಲ್ಲಾರ್ಗು ಈ ಮನೆ ನೋಡಿದವ್ರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಅವ್ರ ಕೆಪಾಸಿಟಿ ಮೇಲೆ ಕಟ್ಸಿದ್ರೆ ಒಳ್ಳೇದು. ಮುಂಚೆ ಖರ್ಚು ಮಾಡ್ಬೇಕಾದ್ರೆ ಅಯ್ಯೋ ಇಷ್ಟೊಂದು ಖರ್ಚಾಯ್ತಲ್ಲ ಅಂತ ಅನ್ಸುತ್ತೆ, ಬಟ್ ಆಮೇಲೆ ಈಗ ಮನೆಗ್ ಬಂದ್ಮೇಲೆ ಇದ್ರ ಖುಷಿ ಇವನ್ ದುಡ್ಡಿಟ್ರು ನಮಗ್ ಸಿಗೋದಿಲ್ಲ. ಈ ತರ ತೃಪ್ತಿ ದುಡ್ಡಿಟ್ರು ಸಿಗೋದಿಲ್ಲ. ಈಗ ನೀವೀಗ ವಾರದಲ್ಲಿ ಒಂದ್ಸರಿ ಅಥವಾ 2 ಸರಿ ಬಂದು ಹೋಗ್ತಾ ಇದ್ದೀರಾ. ಹೌದು. ಸೊ ಫ್ಯೂಚರ್ ಏನಾದ್ರು ಮೇಡಮ್ ಇದನ್ನೇನಾದ್ರು ಬೇರೆ ಏನಾದ್ರು ಮಾಡ್ಬೇಕು ಅಂತ ಅಂದ್ರೆ ಅವಾಗ ಹೆಂಗ್ ಅವಕಾಶ ಸಿಗುತ್ತೆ ಅದ್ರ ಪ್ರಕಾರ ನಾವು ಡಿಸೈಡ್ ಮಾಡೋಣ. ಏನು ನಾವು ಇವಾಗ ಏನು ಅನ್ಕೊಂಡಿಲ್ಲ ನಾವು. ಅಲ್ಲ, ಸದ್ಯಕ್ಕೆ ನಂದೇನ್ ಪ್ಲಾನ್ ಅಂತಂದ್ರೆ ಯಾವ್ದಾದ್ರು ಶೂಟಿಂಗ್ ಏನಾದ್ರು ಬೇಕು ಅಂದ್ರೆ ಕೊಡೋಣ ಅಂತ ಅನ್ಕೊಂಡಿದೀವಿ. ಶೂಟಿಂಗ್ ಈ ಸೀರಿಯಲ್ ಅವ್ರಿಗೆಲ್ಲ ತುಂಬಾ ಇಷ್ಟ ಅಲ್ಲ. ಈಗ ಎಲ್ಲ ಅದೇ ಕಾನ್ಸೆಪ್ಟ್ ಬರ್ತಾ ಇರೋದೆ, ಹಳ್ಳಿ ಕಾನ್ಸೆಪ್ಟ್. ಸೊ ಹೇಗಿದು ಹೊರಗಡೆಯಿಂದ ಹಳ್ಳಿ ಕಾನ್ಸೆಪ್ಟ್, ಒಳಗಡೆಯಿಂದ ಸಿಟಿ ಕಾನ್ಸೆಪ್ಟ್ ಇದೆ ನಮ್ದು. ಸೊ ಆ ತರದವ್ರು ಯಾರು ಬಂದ್ರೆ ಕೊಡೋಣ ಅಂತ ಅನ್ಕೊಂಡಿದೀವಿ. ಬೇಸ್ಡೇ ಇಷ್ಟಪಡ್ತಾರೆ, ಬಟ್ ಈವನ್ ಜನಗಳು ಕೂಡ ಇದೇ ಇಷ್ಟಪಡ್ತಾ ಇರೋದು, ಹಳ್ಳಿ ಬೇಸ್ಡೇ ಇಷ್ಟಪಡ್ತಾ ಇದಾರೆ ಈಗ. ಡೆಫಿನೆಟ್ಲಿ ಅವ್ರಿಗೆ ಕೊಡ್ತೀವಿ ಅಷ್ಟೇ. ವಿಜಯ ಮಾಧ್ಯಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಒತ್ತುವುದನ್ನು ಮರೆಯಬೇಡಿ. ಧನ್ಯವಾದಗಳು.